ದಾಂಡೇಲಿ ನಗರದ ಮುಖ್ಯ ರಸ್ತೆಯಾದ ಜೆಎನ್ ರಸ್ತೆಗೆ ಪ್ರವೇಶಿಸುತ್ತಿದ್ದಂತೆ ಹೊಂಡ ಗುಂಡಿಗಳ ವಿರುದ್ಧ ಹೋರಾಡಿ ಧೂಳಿನಲ್ಲಿ ಮಿಂದೇಳುವ ದುಸ್ಥಿತಿ ಎದುರಾಗಿದ್ದರೂ ದಾಂಡೇಲಿ ನಗರಸಭೆ ಮಾತ್ರ ಗಾಢ ನಿದ್ರೆಗೆ ಜಾರಿರುವ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮ ನಗರವಾಗಿ ಬೆಳೆಯುತ್ತಿದ್ದ ದಾಂಡೇಲಿಗೆ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ನಗರಕ್ಕೆ ಬರುವ ಪ್ರವಾಸಿಗರು ನಗರದ ಹೃದಯ ಭಾಗದಲ್ಲಿರುವ ಮುಖ್ಯ ರಸ್ತೆಯಾದ ಜೆಎನ್ ರಸ್ತೆಗೆ ಪ್ರವೇಶವಾಗುತ್ತಿದ್ದಂತೆಯೇ ಹೊಂಡ ಗುಂಡಿಗಳ ವಿರುದ್ಧ ಹೋರಾಡಿ ಧೂಳಿನಲ್ಲಿ ಮಿಂದೆದ್ದು ನಗರಕ್ಕೆ ಪ್ರವೇಶ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಸಮಸ್ಯೆಯಾಗುತ್ತಿದ್ದರೂ ನಗರಸಭೆಯವರು ಮಾತ್ರ ರಸ್ತೆ ದುರಸ್ತಿಗೆ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಬಂದಾಗ ರಸ್ತೆ ಇಡೀ ಕೆಸರಿನ ಗದ್ದೆಯ ರೂಪವನ್ನ ಪಡೆಯುತ್ತಿದೆ. ಮಳೆ ಇಲ್ಲದಿದ್ದಾಗ ರಸ್ತೆ ಇಡೀ ಧೂಳು ಎಂಬಂತಾಗಿದೆ. ಜೆಎನ್ ರಸ್ತೆಯ ಎರಡು ಬದಿಯಲ್ಲಿರುವ ಅಂಗಡಿಕಾರರ ಪರಿಸ್ಥಿತಿಯಂತೂ ಹೇಳುವುದೇ ಬೇಡ. ತಮ್ಮ ಅಂಗಡಿಗಳನ್ನು ದಿನವೆಲ್ಲ ಧೂಳು ಗುಡಿಸಿ ನೆಲ ಒರೆಸಬೇಕಾದ ಸ್ಥಿತಿ ಇದೆ. ರಸ್ತೆಯ ಧೂಳೆಲ್ಲ ಅಂಗಡಿಯೊಳಗೆ ಹೋಗಿ ಅಂಗಡಿದಾರರ ವ್ಯಾಪಾರಕ್ಕೂ ತೊಂದರೆಯಾಗಿದೆ. ಕಳೆದ ಬಾರಿ ಹಲವು ಬಾರಿ ಮನವಿ ನೀಡಿದ ಮೇಲೆ ವರ್ಷಕ್ಕೊಮ್ಮೆ ಡಾಂಬರ್ ಹಾಕಲಾದರೂ ಕಳಪೆ ಕಾಮಗಾರಿಯಿಂದ ಡಾಂಬರ್ ಹಾಕುತ್ತಿರುವುದರಿಂದ ಡಾಂಬರ್ ಹಾಕಿ ತಿಂಗಳೊಳಗೆ ಕಿತ್ತೋಗುವುದು ಜೆಎನ್ ರಸ್ತೆಗೆ ಅಂಟಿದ ರೋಗದಂತಿದೆ. ಇನ್ನು ಇದೇ ರಸ್ತೆಯ ಎರಡು ಬದಿಗಳಲ್ಲಿ ಯುಜಿಡಿ ಹಾಗೂ 24x7 ಕುಡಿಯುವ ನೀರು ಯೋಜನೆಯ ಅಳವಡಿಕೆಗಾಗಿ ಕಾಮಗಾರಿ ನಡೆಸಿದ ನಂತರದಲ್ಲಿ ಈ ರಸ್ತೆಯ ಪರಿಸ್ಥಿತಿ ಅಯೋಮಯ ಎಂಬಂತಾಗಿದೆ. ಅಗೆದ ರಸ್ತೆಯನ್ನು ಕೇವಲ ಕಲ್ಲು ಮತ್ತು ಮಣ್ಣಿನಿಂದ ಮುಚ್ಚಿ ರಸ್ತೆಯನ್ನು ಸಮತಟ್ಟಾಗಿ ಮಾಡದಿರುವುದರಿಂದ ರಸ್ತೆ ಕುಸಿದಿದೆ. ಈ ರಸ್ತೆ ಕೆಟ್ಟು ಹೋಗಿ ಸುಮಾರು 2 ವರ್ಷಗಳೇ ಕಳೆಯುತ್ತಾ ಬಂದಿದೆ. ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಹಲವಾರು ಬಾರಿ ನಗರಸಭೆಯ ಗಮನಕ್ಕೆ ತರಲಾಗಿದೆ, ಪತ್ರಿಕೆಗಳಲ್ಲಿ ಬರೆಯಲಾಗಿದೆ. ಆದರೂ ಯಾವ ಪ್ರಯೋಜನವೂ ಆಗಿಲ್ಲ. ರಸ್ತೆ ಸರಿ ಮಾಡಲು ಹಣ ಇಲ್ಲ, ಕೆಲವೇ ದಿನದಲ್ಲಿ ಮಾಡಿಸುತ್ತೇವೆ, ಆ ರಸ್ತೆಗೆ ಅನುದಾನ ಹಾಕಿಲ್ಲ ಮುಂತಾದ 10 ಸಬೂಬುಗಳನ್ನು ನಗರಸಭೆ ಅಧಿಕಾರಿಗಳು ಹೇಳುತ್ತಾರೆ. ಬಹು ವರ್ಷಗಳಿಂದ ಜೆಎನ್ ರಸ್ತೆಯ ರಸ್ತೆ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲವೇ ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ನಗರಸಭೆ ವಿಶೇಷ ಮುಸುವರ್ಜಿಯನ್ನು ವಹಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ವರ್ತಕರಾದ ಪ್ರಮೋದ್ ಅಚ್ಚಲ್ಕರ್ ಅವರು, ಕಿತ್ತು ಹೋದ ಡಾಂಬರ್ನಿಂದಾಗಿ ರಸ್ತೆ ಇಡೀ ಧೂಳೆಬ್ಬುತ್ತಿರುವುದರಿಂದ ವ್ಯಾಪಾರ ಚಟುವಟಿಕೆಗೆ ತೊಂದರೆಯಾಗುತ್ತಿದೆ. ರಸ್ತೆ ದುರಸ್ತಿ ಮಾಡದೇ ಇದ್ದಲ್ಲಿ ಹೋರಾಟ ಅನಿವಾರ್ಯ. ಇನ್ನು ದಾಂಡೇಲಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಪ್ರತಿಕ್ರಿಯಿಸಿ, ನಿರಂತರ ಮಳೆ ಇದ್ದ ಕಾರಣ ರಸ್ತೆ ದುರಸ್ತಿ ಕಾರ್ಯ ತಡವಾಗಿದೆ. ರಸ್ತೆ ಪ್ಯಾಚ್ ವರ್ಕ್ ಮಾಡಲು ಟೆಂಡರ್ ಅನ್ನ ಸಿದ್ಧಪಡಿಸಿದ್ದೇವೆ. ಕೆಲವೇ ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡಲಾಗುವುದು. ಪಟೇಲ್ ಸರ್ಕಲ್ ನಿಂದ ಸೋಮಾನಿ ಸರ್ಕಲ್ ವರೆಗೆ ರಸ್ತೆ ನವೀಕರಣಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.